ತ್ರಿವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತಿನ ಈ ಎಪಿಸೋಡ್ನಲ್ಲಿ ಉತ್ತರ ಪ್ರದೇಶದಲ್ಲಿ ದಲಿತರನ್ನ ಹೇಗೆ ನಡೆಸ್ಕೊಳ್ಳಲಾಗ್ತಿದೆ, ಅಲ್ಲಿ ಒಬ್ಬ ಪೊಲೀಸ್ ಪೇದೆ ಮೇಲೆನೆ ಹೇಗೆಲ್ಲ ದಾಳಿ ಮಾಡಲಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡ್ತಾ ಹೋಗಿ. ಆತನಿಗೆ 31 ವರ್ಷ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 15ನೇ ತಾರೀಕಿಗೆ ಇವರ ಮದುವೆ ಆಗಿರುತ್ತೆ. ಲಖ್ವತಿ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಮದುವೆ ಆಗಿರ್ತಾರೆ. ಅವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಮದುವೆ ರ್ಯಾಲಿ ನಡೀತಾ ಇರುತ್ತೆ. ಆದ್ರೆ ಅಲ್ಲೊಂದು ಗಲಾಟೆ ನಡೆಯುತ್ತೆ. ಮದುಮಗನಿಗೆ ಮುಗ್ಗ ಹೊಡಿತಾರೆ, ಕಲ್ಲು ತೂರ್ತಾರೆ. ಇಷ್ಟೆಲ್ಲರ ಆದಂತಕ್ಕೆ ಕಾರಣ ಏನಂತಂದ್ರೆ ಮದುವೆಗೊಂಡು ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋದು. ಹೌದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ದಲಿತ ಸಮುದಾಯದ ರಾಬಿನ್ ಸಿಂಗ್ ಮತ್ತು ಆತನ ಸಹೋದ್ಯೋಗಿ ಲಖ್ವತಿ ಇಬ್ಬರು ಅಸಮನೆಯನ್ನ ಏರಿದ್ರು. ಅವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಮದುಮಗ ಅಲಂಕಾರ ಮಾಡಿಕೊಂಡು ಕುದುರೆ ಮೇಲೆ ಏರಿರ್ತಾನೆ. ಆತನ ಹಿಂದೆ ಒಂದಿಷ್ಟು ಲಕ್ಸುರಿ ಕಾರ್ಗಳಲ್ಲಿ ಆತನ ಸಂಬಂಧಿಕರು ಬರ್ತಾ ಇರ್ತಾರೆ. ಅವರೆಲ್ಲ ದಲಿತರೆ. ಇದರ ಜೊತೆಗೆ ಡಿಜೆ ಕೂಡ ಇರುತ್ತೆ. ಮದುವೆ ಸಮಾರಂಭ ಆಗಿದ್ರಿಂದ ಒಂದು ಒಳ್ಳೊಳ್ಳೆ ಹಾಡುಗಳು ಹಾಕೊಂಡು ಬರ್ತಾ ಇರ್ತಾರೆ, ಮಸ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಆ ಊರಿನಲ್ಲಿದ್ದ ಸೋಕಾಲ್ಡ್ ಮೇಲ್ಜಾತಿಯವರು ದಲಿತರು ಇಷ್ಟೆಲ್ಲ ಅಬ್ರ ಆಡಂಬರ ತೋರಿಸಿದ್ರೆ ಹೇಗೆ ಸಹಿಸ್ಕೊಳ್ತಾರೆ ಹೇಳಿ? ಅದಕ್ಕೆ ಬರ್ತಾರೆ, ಕಲ್ಲಲ್ಲಿ ಹೊಡಿತಾರೆ, ಡಿಜೆ ಬಂದ್ ಮಾಡ್ತಿರೋ ಇಲ್ವೋ ಅಂತ ಧಮಕಿ ಹಾಕ್ತಾರೆ. ಗಾಜಿಯಾಬಾದ್ನ ಬುಲಂದ್ ಶಹರ್ನಲ್ಲಿ ಜಹಂಗೀರಾಬಾದ್ ಪ್ರದೇಶದ ಟಿಟೋನಾ ಗ್ರಾಮದ ಮೂಲಕ ಮದುಮಕ್ಕಳ ಮೆರವಣಿಗೆ ಅದು ಹೋಗ್ತಾ ಇರುತ್ತೆ. ಇದಕ್ಕೆ ಉತ್ತರ ಪ್ರದೇಶದಲ್ಲಿ ಬರಾತ್ ಅಂತ ಕರೀತಾರೆ. ಈ ಬರಾತ್ನಲ್ಲಿ ಸಖತ್ ಡಿಜೆ ಇರುತ್ತೆ, ಮಸ್ತ್ ಸಾಂಗ್ಸ್ ಇರ್ತವೆ. ಇದ್ರ ಜೊತೆಗೆ ಲಕ್ಸುರಿ ಕಾರ್ಗಳು ಬರ್ತಾ ಇರ್ತವೆ. ಮದುಮಗ ಕುದುರೆ ಮೇಲೆ ಕೂತು ಮಹಾರಾಜನಂತೆ ಬರ್ತಾ ಇರ್ತಾನೆ. ಈ ಅದ್ದೂರಿ ದೃಶ್ಯ ಅಲ್ಲಿದ್ದ ಮೇಲ್ಜಾತಿಯವರ ಕಣ್ಣು ಕುಕ್ಕುತ್ತೆ. ಅದಕ್ಕೆ ಆ ಜಾಗಕ್ಕೆ ಸುಮಾರು 20ರಿಂದ 25 ಜನ ಬರ್ತಾರೆ. ಕುದುರೆ ಮೇಲೆ ಕೂತಿದ್ದ ಮದುಮಗನನ್ನ ಬಲವಂತದಿಂದ ಕೆಳಗೆ ಇಳಿಸ್ತಾರೆ. ಅಲ್ಲಿದ್ದ ಲಕ್ಸುರಿ ಕಾರ್ಗಳಿಗೆ ಕಲ್ಲು ಹೊಡೆದು ಜಖಂ ಮಾಡ್ತಾರೆ. ಮದುವೆಗೆ ಬಂದಿದ್ದ ಅತಿಥಿಗಳಿಗೂ ಕಲ್ಲಲ್ಲಿ ಹೊಡೆದು ಗಾಯ ಮಾಡ್ತಾರೆ. ಇದರಿಂದಾಗಿ ಮದುವೆ ಸಂಭ್ರಮ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಂದ ಹಾಗೆ ಇಲ್ಲಿ ಬಂದು ಗಲಾಟೆ ಮಾಡಿದ್ದು UP CM ಯೋಗಿ ಆದಿತ್ಯನಾಥರ ಠಾಕೂರ್ ಜಾತಿಯವರು. ಯೋಗಿ ಆದಿತ್ಯನಾಥ್ ಸಾಮ್ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅನ್ನೋ ಮಾತು ಆಗಾಗ ಕೇಳಿ ಬರ್ತಾ ಇರುತ್ತೆ. ಅದಕ್ಕೆ ಪೂರಕವಾಗಿ ಇದೀಗ ಪೊಲೀಸ್ ಕಾನ್ಸ್ಟೇಬಲ್ ಮೇಲೇನೆ ಅಲ್ಲೇ ನಡೆದಿದೆ. ಜಾತಿ ತಾರತಮ್ಯ ನಡೆದಿದೆ. ದಲಿತ ಸಮುದಾಯಕ್ಕೆ ಸೇರಿದ ಕಾರಣಕ್ಕಾಗಿ ಒಬ್ಬ ಪೊಲೀಸರ ಪರಿಸ್ಥಿತಿಯೇ ಹೀಗಾದ್ರೆ ಇನ್ನು ಆ ರಾಜ್ಯದಲ್ಲಿ ವಾಸ ಮಾಡ್ತಾ ಇರೋ ಸಾಮಾನ್ಯ ಬಡ ದಲಿತರ ಪರಿಸ್ಥಿತಿ ಹೇಗಿರಬೇಡ. ದಲಿತರು ಇಲ್ಲಿ ಕುದುರೆ ಮೇಲೆ ಕೂತು ಮೆರವಣಿಗೆ ಹೋಗಬಾರ್ದು. ದಲಿತರು ಮೇಲ್ಜಾತಿಯವರ ಅನತಿಯಂತೆ ಬದುಕಬೇಕು. ದಲಿತರು ಮೇಲ್ಜಾತಿಯವರು ಆಡಿಸ್ದಂಗೆ ಆಡಬೇಕು. ಇನ್ನು ಯಾವ ಕಾಲದಲ್ಲಿ ಇದ್ದೀವಿ ನಾವು? ಸಂವಿಧಾನದ ಆರ್ಟಿಕಲ್ 14ರ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 15ರ ಪ್ರಕಾರ ಜಾತಿ, ಧರ್ಮ, ಬಣ್ಣ, ಭಾಷೆ, ಜನ್ಮಸ್ಥಳದ ಆಧಾರದ ಮೇಲೆ ಯಾರ ಜೊತೆಗೂ ತಾರತಮ್ಯ ಮಾಡುವಂತಿಲ್ಲ. ಆದರೂ ಮದುವೆ ಮೆರವಣಿಗೆಯನ್ನ ಮೇಲ್ಜಾತಿಯವರು ಮಾತ್ರ ಮಾಡಬೇಕು, ದಲಿತರು ಮಾಡುವಂತಿಲ್ಲ. ಸಂವಿಧಾನ ಸಂಪೂರ್ಣ ಜಾರಿಯಾಗೋದು ಯಾವಾಗ? ಆರ್ಟಿಕಲ್ 14 ಮತ್ತು 15 ಮೇಲ್ಜಾತಿಯವರಿಗೆ ಅರ್ಥ ಆಗೋದು ಯಾವಾಗ? ಇನ್ನೆಷ್ಟು ದಿನಗಳ ಕಾಲ ದಲಿತರು ಈ ಸಮಾಜದಲ್ಲಿ ತಾರತಮ್ಯವನ್ನು ಅನುಭವಿಸಬೇಕು? ಏನೇ ಹೇಳಿ 21ನೇ ಶತಮಾನಕ್ಕೆ ಬಂದ್ರೂ ದೇಶದಲ್ಲಿ ದಲಿತರ ಮೇಲಿನ ದಾಳಿಗಳು ಇನ್ನೂ ಕಮ್ಮಿ ಆಗಿಲ್ಲ. ನಮ್ಮ ಕರ್ನಾಟಕದಂತಹ ಮುಂದುವರೆದ ರಾಜ್ಯದಲ್ಲೇ ಜಾತಿ ತಾರತಮ್ಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇಲ್ಲಿ ದಲಿತರು ದೇವಸ್ಥಾನವನ್ನ ಪ್ರವೇಶ ಮಾಡ್ಬೇಕಂದ್ರೂ ಅದಕ್ಕೆ ಪೊಲೀಸರು ಸೆಕ್ಯೂರಿಟಿಯನ್ನ ಕೊಡಬೇಕು. ಅಲ್ಲಿ ಚಂದದ ಬಟ್ಟೆ ಹಾಕೊಂಡ್ರು ಹೊಡಿತಾರೆ, ಕಾರಲ್ಲೋ ಬೈಕಲ್ಲೋ ಶೋಕಿ ಮಾಡಿದ್ರು ಹೊಡಿತಾರೆ. ಯಾಕಂದ್ರೆ ಶೋಕಿ ಇವರು ಮಾತ್ರ ಮಾಡಬೇಕು, ದಲಿತರು ಮಾಡುವಂತಿಲ್ಲ. ಒಂದು ಚಿಕ್ಕ ಘಟನೆ, ಮನೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ವಯಸ್ಸಾದವರು ಮಲ್ಕೊಂಡಿರ್ತಾರೆ, ಅದಕ್ಕೆ ಸ್ವಲ್ಪ ಡಿಜೆ ಸೌಂಡ್ ಕಮ್ಮಿ ಮಾಡಿ ಎಂದಿದ್ರೆ ಮಾಡ್ತಾ ಇರ್ಲಿಲ್ವಾ? ಮೆರವಣಿಗೆ ಮೇಲೆ ಕಲ್ಲು ತೂರುವಂಥ ಅವಶ್ಯಕತೆ ಏನಿತ್ತು? ಇಲ್ಲಿ ಜಾತಿ ಮತ ಅಲ್ಲದೆ ಬೇರೆ ಏನೂ ಕೆಲಸ ಮಾಡಿಲ್ಲ. ಜಾತಿಯ ಮಲ್ಲಿನಲ್ಲಿ ತೇಲಾಡ್ತಾ ಇರೋ ಮೇಲ್ಜಾತಿಯವರು ದಲಿತರನ್ನು ಮಸ್ತಾಗಿ ಮೆರವಣಿಗೆ ಮಾಡೋದನ್ನ ಸಹಿಸ್ಕೊಳ್ತಾ ಇಲ್ಲ. ದಲಿತರ ಮೇಲೆ ತಮ್ಮ ಹಟ್ಟಹಾಸ ತೋರಿದ ದುಷ್ಕರ್ಮಿಗಳ ಮೇಲೆ 4-5 ಸೆಕ್ಷನ್ಗಳನ್ನು ಹಾಕಲಾಗಿದೆ. ಈಗಾಗಲೇ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದವರನ್ನ ಪತ್ತೆ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಶಿಕ್ಷೆ ಯಾವ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿ ಅತ್ಯಾಚಾರಕ್ಕೆ ಒಳಗಾದವರನ್ನ ರಾತ್ರೋರಾತ್ರಿ ಸುಟ್ಟು ಹಾಕಿದ ಕರಾಳ ಇತಿಹಾಸ ಆ ರಾಜ್ಯಕ್ಕಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ರಕ್ಷಣೆ ಮಾಡೋ ಪೊಲೀಸ್ ಪೇದೆಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.